ಸಾರ್ವಜನಿಕರ ಸೊತ್ತು ಸಾರ್ವಜನಿಕರ ಗೊತ್ತು. ಮುಂಚೆ 1ನೇ ಕ್ರಾಸಿಂದ 14ನೇ ಕ್ರಾಸ್ವರೆಗೂ ಒಂದು ಕಾಲಿಡಕ್ ಆಗ್ತಿರ್ಲಿಲ್ಲ. ಒಂದು ಹೆಜ್ಜೆ ಊರ್ಕೊಂಡು ಹೋಗೋದೂ ಭಾರಿ ಸಮಸ್ಯೆ ಆಗ್ತಾ ಇತ್ತು. ಜನ ಮೈ ಮೇಲೆ ಬರೋ ರೀತಿನಲ್ಲಿ ಅಷ್ಟು ಅಡೆತಡೆ. ಅವ್ರವ್ರ ವ್ಯವಹಾರ, ಅವ್ರವ್ರ ಬಿಸ್ನೆಸ್, ಅವ್ರವ್ರಿಗೆ ಸಂಬಂಧಪಟ್ಟಿರುವಂಥದ್ದು. ಪಾದಚಾರಿ ಮಾರ್ಗಕ್ಕೂ ಅದಕ್ಕೂ ಯಾವುದೇ ಕಾರಣಕ್ಕೂ ಸಂಬಂಧವೇ ಇಲ್ಲ. ಒಟ್ಟಿನಲ್ಲಿ ಅದೆಲ್ಲ ಕೂತ್ಕೊಳ್ಳೋದು ಮಾಡೋದು. ಹಬ್ಬದ ಸಂದರ್ಭಗಳಲ್ಲಿ ರೈತರು ಎಲ್ಲ ಬರ್ತಾರೆ ಮಲ್ಲೇಶ್ವರಕ್ಕೆ. ಈಗ ಮುಂಬರುವಂಥ ಹಬ್ಬಗಳಾಗಿ ಯಾವ್ಯಾವ್ದು ಇರ್ಬೋದು. ಇನ್ನೇನು ಶ್ರಾವಣ ಮಾಸ ಬರ್ತಾ ಇದೆ ಮುಂದಿನ ತಿಂಗಳಿಂದ. ಗೌರಿ ಗಣೇಶ ಹಬ್ಬ, ವರಮಹಾಲಕ್ಷ್ಮಿ ಹಬ್ಬ, ಶ್ರಾವಣ ಬಂತು ಅಂದ್ರೆ ಹಬ್ಬಗಳು. ರೈತರೆಲ್ಲ ಬರ್ತಾರೆ, ಅವ್ರವ್ರ ಪದಾರ್ಥಗಳ ತರ್ತಾರೆ, ಮಾರ್ಕೋತಾರೆ, ಹೋಗ್ತಾರೆ. ಅವ್ರದೊಂಥರ ವ್ಯಾಪಾರ. ಅಂಥದಕ್ಕೆಲ್ಲ ನಾವು ಅವಕಾಶ ಕೊಡ್ಬೋದು. ಪ್ರತಿನಿತ್ಯ ಈ ಥರ ಸಾರ್ವಜನಿಕರನ್ನ ಹರಣ ಮಾಡುವಂಥದ್ದು. ಸಾರ್ವಜನಿಕರು ಅವ್ರಿಗೆ ಯಾವುದೇ ಥರದ ತರಾತುರಿ ಇಲ್ದೇನೆ ಆರಾಮವಾಗಿ ನಡ್ಕೊಂಡು ಹೋಗೋದಕ್ಕೆ ತುಂಬಾನೇ ತ್ರಾಸ ಪಡ್ತಾ ಇತ್ತು, ತುಂಬಾನೇ ಸಮಸ್ಯೆ ಇತ್ತು, ಇಲ್ಲ ಅಂತಲ್ಲ. ಈ ಥರ ಅವಾಗ ಮಾನಿಟರ್ ಮಾಡಬೇಕು. ಸಾರ್ವಜನಿಕ ಸ್ವತ್ತು ಸಾರ್ವಜನಿಕರಿಗೆ, ಸಾರ್ವಜನಿಕರ ಸ್ವತ್ತು ಸಾರ್ವಜನಿಕರ ಗೊತ್ತು. ಅದು ವ್ಯಾಪಾರಸ್ಥರದ್ದು ಅಲ್ಲ. ವ್ಯಾಪಾರಸ್ಥರು ಅವ್ರು ಮಾಡ್ಕೊಳ್ಳಿ, ಅವ್ರೆಲ್ಲ ಬೇಕೋ ಅವ್ರು ಮಾಡ್ಕೊಳ್ಳಿ ಅಷ್ಟೇನೆ. ಯಾರು ಬಂದ್ರು ಅಷ್ಟೇ. ಮುಂಚೆ ಈಗ ಈ ತರ ಬಂದಿದೆ. ತಿರ್ಗಾ ಮುಂದಿನ ದಿನಗಳಲ್ಲಿ ಎಲ್ಲ ಅಡ್ಜಸ್ಟ್ಮೆಂಟ್ ಆಗಿ ಮತ್ತೆ ಎಲ್ಲ ಅಲ್ಲಿ ಬಂದು ಕುತ್ಕೋತಾರೆ. 1-2 ವಾರ ನಡೀಬಹುದು ಅಷ್ಟೇ ಇದು ಆಟಗಳು. ತಿರ್ಗಾ ಅವ್ರ ಆಟಗಳು ಯಥಾ ಪ್ರಕಾರ ಆಟಗಳೆಲ್ಲ ನಡೀತಾ ಇರ್ತವೆ ಅಷ್ಟೇ. ಯಾರು ಬಂದ್ರು ಅಷ್ಟೇ, ಯಾರು ಬಿಟ್ರು ಅಷ್ಟೇ. ಎಲ್ಲಾ ವಿಚಾರಕ್ಕೂ ಎಲ್ಲಾರು ಮಾನಿಟ್ರು ಪ್ರತಿ ಕ್ಷಣನೂ ಮಾಡೋದಿಕ್ ಸಾಧ್ಯ ಇಲ್ಲ. ಅವರು ಅರ್ಥ ಮಾಡ್ಕೋಬೇಕು. ಸಮಸ್ಯೆ ಇದೆ, ಬಡತನ ಇದೆ, ಬಡಸ್ಥಿತಿ ಇದೆ, ಇಲ್ಲ ಅವ್ರುಗಳು ಬಂಡವಾಳ ಹಾಕೊಂಡಿರ್ತಾರೆ, ಇಲ್ಲ ಅಂತಲ್ಲ. ಹಂಗಂತಂದ್ಬಿಟ್ಟು ಇನ್ನೊಬ್ರನ್ನ ಮಾರಕವಾಗಿ ಹೋಗುವಂಥದ್ದು ತರವಲ್ಲ. ಈಗ 2 ದಿನ ಆಯ್ತು, 2-3ನೇ ದಿವಸ ಏನು ಓಡಾಟ ಆರಾಮಾಗಿ ನಡ್ಕೊಂಡು ಹೋಗ್ಬೋದು, ಬರ್ಬೋದು. ಅಲ್ಲಿ ಏನಾರು ಎಳು ಬಿದ್ರೆ ಹಂಗಿಂಗ್ ಬೀಳೋದಲ್ಲ ಫುಟ್ಪಾತ್ನಲ್ಲಿ. ಆ ಥರ ಸಮಸ್ಯೆಗಳಿದೆ. ಕೆಲವೊಂದು ನೋಡಿದ್ರೆ ನೋಡ್ಕೊಂಡು ಓಡಾಡ್ಬೇಕಾಗುತ್ತೆ, ಬರ್ಬೇಕಾಗುತ್ತೆ. ಈ ಥರ ಇದ್ರೆ ರಸ್ತೆ ಬಿಟ್ರೆ ಪಾದಚಾರಿಗಳಿಗೆ ಅದೇ ಒಂದು ಸುರಕ್ಷತೆ. ಅಲ್ಲೇ ಜಾಗ ಇಲ್ಲ ಅಂದ್ರೆ ಇನ್ನೆಲ್ಲಿ ಹೋಗ್ಬೇಕು? ಇನ್ನೆಲ್ಲಿ ಹೋಗೋದಕ್ಕೆ ಸಾಧ್ಯ? ಎಲ್ಲ ರಸ್ತೆಯ ಇಕ್ಕೆಲಗಳಲ್ಲಿ ಇವರು ಹಿಂಗೆ ಕೂತ್ಕೊಂಡು ಅವ್ರವ್ರು ಇದನ್ನ ಮಾಡ್ಕೊಂಡ್ರೆ ನಮ್ಮಂಥವ್ರು ಎಲ್ಲಿ ಹೋಗೋದು?